ಆಕಸ್ಮಿಕವಾಗಿ ಕಬ್ಬಿನ ಹೊಲಕ್ಕೆ ಬೆಂಕಿ ಸುಟ್ಟು ಕರಕಲಾದ ಸುಮಾರು 2 ಲಕ್ಷ ಮೌಲ್ಯದ ಕಬ್ಬು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಮದಾಪುರ ಗ್ರಾಮದ ಪ್ರಕಾಶ್ ಮಾಶೆಟ್ಟಿ ಅವರು ಬೆಳೆದಿದ್ದಂತಹ 2 ಎಕರೆ ಕಬ್ಬಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು, ಜಮೀನಿನಲ್ಲಿದ್ದ ಡ್ರಿಪ್ ಪೈಪ್ ಮತ್ತು ಪಿಯುಸಿ ಪೈಪ್ ಹಾಗೂ ಡ್ರಿಪ್ ಲ್ಯಾಟ್ರಿನ್ ಸೇರಿ ಸುಮಾರು 2 ಲಕ್ಷ ಮೌಲ್ಯದ ಸಾಮಾನು ಸುಟ್ಟು ಕರಕಲಾಗಿದೆ. ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದು, ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರೈತ ಪ್ರಕಾಶ್ ಮಾಶೆಟ್ಟಿ ಅವರು ಈ ಜಮೀನನ್ನು ಬೇರೊಬ್ಬರ ಬಳಿ ಲೀಸ್ ಪಡೆದಿದ್ದು, ಸುಮಾರು 10 ಲಕ್ಷ ಸಾಲ ಮಾಡಿ ಜಮೀನಿಗೆ ಖರ್ಚು ಮಾಡಿರುವುದಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಭೂಮಿ ಉಳುಮೆ ಮಾಡ್ಕೊಂಡು ಇದ್ರ ಮೇಲೆ ಡಿಪೆಂಡ್ ಅಪ್ ಆಗಿ ಉಳಿದೀನಿ ಸರ್. ಇದ್ರದ್ದು ಒಳಗೆ ಒಂದು 60 ಸ್ಪ್ರಿಂಕ್ಲರ್ ಪೈಪು ಮತ್ತು ಡ್ರಿಪ್ಪು ಮತ್ತೊಂದು 60 ಬಿಳಿದು PUC ಪೈಪು ಹೀಗೆಲ್ಲ ಇತ್ತು ಸರ್. ಈಗ 3 ತಿಂಗಳದಿಂದ ಪೂರ್ತಿ ಇದಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದೀನಿ ಸರ್. ನಾ ಮನೆಗೆ ಊಟಕ್ಕಂತ ಹೋಗೀನಿ ಸರ್. ಇಲ್ಲಿ ಬರೋದ್ರಾಗೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಇದಾಗತ್ತೆ ಸರ್. ಇಲ್ಲಿ ಬಂದು ನಾವು ಸುಮಾರು ಊರಾಗಿನ ಜನರದ ಎಲ್ಲ ಕೂಡ್ಕೊಂಡು ಆರಿಸಿದೆವು, ಇದಾಗಲಿಲ್ಲ. ಮತ್ತು ಹುಮ್ನಾಬಾದ್ ಫೈರ್ ಸ್ಟೇಷನ್ದವ್ರಿಗೆ ಫೋನ್ ಹಚ್ಚಿದೆವು. ಅವ್ರು ಬಂದ ಬಳಕ ಸ್ವಲ್ಪ ಇದು ಮಾಡಿಕೊಟ್ಟು ಇದಾಗ ಸರ್ ಭಾಳ ಕಷ್ಟದಾಗಿದ್ದೆವು. ಸರ್ಕಾರದ ನಮ್ದು RSK ಅವ್ರಿಗೂ ಮಾತಾಡೀನಿ, ತಲಾಟಿ ಅವ್ರಿಗೆ ಮಾತಾಡೀನಿ, ಮತ್ತು ಮೀಡಿಯಾ ಮುಖಾಂತರ ಕೂಡ ನಂದು ಕಳಕಳಿ ಮನವಿ ಅದ ಸರ್. ಸ್ಟೇಷನ್ಗೆ ಹೋಗಿನೂ ಕೂಡ PSI ಅವ್ರಿಗೆ ಹೇಳ್ಕೊಂಡು ಅದನ್ನು FIR ಮಾಡಿಸ್ಕೊಂಡು ಬರ್ತೀನಿ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪ್ರಕಾಶ್ ಸಂಜಯ್ ಮನೋಹರ್, ಸರ್ನೇಮ್ ಮಾಶೆಟ್ಟಿ, ಸಾಕಿ ನಾಮದಾಪುರ. ಸರ್ ಟೋಟಲ್ ಎಷ್ಟು ಎಕರೆ ಉರಿಯುತ್ತೆ ಸರ್ ಇದು? ಸರ್ ಇದು 2 ಎಕರೆ ಭೂಮಿ ಸರ್. ಪೂರ್ತಿ 2 ಎಕರೆ ಎಲ್ಲ ಪೂರ್ತಿ ಲಾಸ್ ಆಗಿಬಿಟ್ಟಿದೆ ಸರ್. ಹೌದು ಸರ್. ಹಾಂ ಸರ್. ಹೆಂಗೆ ಬರ್ತಾರೇನೋ ಅಂತ ನಾನು ಸುಮ್ಮ ನಾರ್ಮಲ್ ಫೋಟೋ ತೊಗೊಂಡಿದ್ದೆ ನೋಡ್ರಿ ನಾ ಸರ್. ಹಾಂ ಹಾಂ ಫೋಟೋ ಬೇರೆ ಫೋಟೋ ಇದ್ರೆ ಅದ ಥರ GPRS ಇದ್ದಂಗೆ ಅದು. ಸಲ್ಮಕೂರ್ ದೇವಣ್ಣ ಮಾಡ್ತಾರೆ ನೋಡಿದೆ ನಾನು. ನಾರ್ಮಲ್ ಫೋಟೋ ಅವ್ರು ಭೀ ಮಾಡ್ಕೊಂಡಾರ, ಬಟ್ ನನಗೆ ವಿಡಿಯೋ ಅವ್ರು ಮಾಡ್ತಾರೆ ನೋಡ್ರಿ, ವಿಡಿಯೋ ಹಾಕೋರಿ. ಹಂಗಾರಿ